ತಿನ್ಬೇಡ್ಬಿಟ್ಟಿದ್ದಾರೆ ಗೈಸ್. ಹೇಗಿರ್ತೀವಿ, ಏನೇನು ಏನೇನು ಮಾಡ್ತೀವಿ, ರೀಲ್ಸ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಈ ವ್ಲಾಗ್ನ ಫುಲ್ ನೋಡಿ. ಹಾಯ್ ಗೈಸ್, ಇವಾಗಿನ್ನೂ ಊಟದ ಬಿಟ್ಟರು ಸ್ವಲ್ಪ ದೂರ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ಎಲ್ಲರೂ ನೋಡಿದ್ರೆ ಏನಾರು ಅನ್ಕೊಂತಾರೆ ಅಂದ್ಬಿಟ್ಟು. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನಿದ್ದೆ ಹೊಡ್ಕೊಬಂದರು, ಇವಾಗ ಎದ್ರು. ಸೊ ಇದೇ ನಮ್ಮ ಬಸ್ಸು. ಈ ಬಸ್ಸಲ್ಲಿ ಸ್ವಲ್ಪ ರಿಪೇರಿ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ಫುಲ್ ನಿಧಾನ ಓಡಿಸ್ತಾ ಇದ್ದಾರೆ. ನಾವು ಇವತ್ತು ಅರ್ಜೆಂಟ್ ಊರಿಗೆ ಹೋಗ್ಬಿಟ್ಟಿತ್ತು, ಆದರೆ ನಮಗೆ ಲಕ್ಕಿದೆ, ಬರೀ ಇಂಥ ಬಸ್ಸು ಸಿಕ್ಕಿದೆ. ಇಟ್ಸ್ ಓಕೆ, ಎವ್ರಿ ಟೈಮ್ ಲಕ್ ಯಾವತ್ತೂ ನಮ್ಮ ಕಡೆ ಇರಲ್ಲ ತಾನೇ ಪಾಪ. ಹಾಯ್ ಗೈಸ್, ಇವಾಗ ಏನು ಅವತ್ತು ಚಂದ್ರಾಯಪಟ್ಟಣ ಬಂದ್ವಿ. 7:30 ಆಗಿತ್ತು. ತುಂಬ ಹೊಟ್ಟೆ ಸಿಟ್ಟಿತ್ತು ಅಂತ ಪಾನಿಪುರಿ ತಿನ್ನೋಕೆ ಹೋಗಿದ್ವಿ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ಬಸ್ ಹತ್ಕೊಂಡು ಕಲ್ಕೆರೆ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಮಮ್ಮಿ ಊರಿಗೆ ಆಟೋ ರೇಟ್ ತುಂಬ ಹೇಳ್ತಾರೆ ಅಂತ ನಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ದಿನ ಆಯಿತು ನಾವೆಲ್ಲ ನಡ್ಕೊಂಡು ಹೋಗಿ ಒಟ್ಟಿಗೆ. ಹೆಂಗಿದೆ ಮಮ್ಮ? ಹಾಯ್ ಮಮ್ಮ. ಹಾಯ್ ಪಾಪ. ತುಂಬ ಚಳಿ ಆಗ್ತಾ ಇದೆ. ಕತ್ಲಲ್ಲಿ ನಾನು ಮೊದಲೇ ಕಾಣ್ತಾ ಇಲ್ಲ. ನಮ್ಮಪ್ಪ ಲೈಟ್ ಇಟ್ಕೊಂಡಿದ್ದಾರೆ. ಇಲ್ಲಿ ಫುಲ್ಲು ನೋಡಿ, ಫುಲ್ ಕತ್ಲೆ, ಏನೂ ಗೊತ್ತಾಗಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೈಟು 8:30 ಆಗೋದಿತ್ತು, ಊಟ ಮಾಡ್ಕೊಂಡ್ಬಿಟ್ವಿ. ನಮ್ಮಪ್ಪ ಹಾಯ್ ಪಪ್ಪ. ಹಾಯ್, ಬೆಳಗಿನ ವಂದನೆಗಳು. ಇವಾಗ ಎದ್ದು ಅಂದರೆ ಡೈರೆಕ್ಟಾಗಿ ಹೊಲಕ್ಕೆ ಬಂದುಬಿಟ್ಟಿದ್ದೀವಿ. ಫುಲ್ಲು ತಣ್ಣಗಿದೆ, ಒಳ್ಳೆ ಟೂರ್ದಿರೋ ಫೀಲಿಂಗ್ ಇದೆ ಗೈಸ್. ಇರೋ ಹಾಸನದಲ್ಲಿ ಬಸ್ ಆದರೂ ಟೂರ್ದಲ್ಲಿರೋ ಫೀಲ್ ಬರ್ತಾಯಿದೆ. ಚಳಿ, ನಮ್ಮಪ್ಪನ ಒಂಚೂರು ಚಳಿ ಆಗ್ತಾಯಿಲ್ವಂತೆ. ಫುಲ್ ನಾವು ಹಳ್ಳಿ ಮಕ್ಕಳು, ನಾವು ಸಿಟಿ ಮಕ್ಕಳು, ಅಷ್ಟೇ ವ್ಯತ್ಯಾಸ. ಇದಕ್ಕಿಂತ ಜಾಸ್ತಿ ಚಳಿ. ಇವರು ನಮ್ಮ ಅಜ್ಜಿ ಹಾಯ್ ಮಾಡಿ. ಹಾಯ್ ಮಮ್ಮ. ಹಾಯ್. ಅವರು ಎದ್ದು ಬಂದಿರೋ ಥರನೇ ಇದ್ದಾರೆ. ನಾವೆಲ್ಲ ಎದ್ದು ಬಂದ್ಬಿಟ್ಟಿದ್ದೀವಿ. ಏನು ಹಳ್ಳಿ ಹೋದಾಗ ಹೇಗಿರ್ತೀರಾ? ಹಳ್ಳಿ ಹೋದರೆ ಖುಷಿ ಇರುತ್ತೆ, ಇಲ್ಲ ನಿಮಗೆ ಯಾವಾಗ ಬೆಂಗಳೂರು ಬರ್ತೀವಿ ಅಂತ ಫೀಲ್ ಇರುತ್ತೋ ಕಮೆಂಟ್ ಮಾಡಿ ಆಯಿತಾ? ನಮಗಂತೂ ಫುಲ್ ಖುಷಿ ಊರಿಗೆ ಬಂದರೆ. ಬೆಂಗಳೂರು ಜೀವನ ಒಂಥರ ಟೈಮ್ ಟೇಬಲ್ ಇರೋ ಥರ. ಇವು ಬೆಳಗ್ಗೆ ಎದ್ದೊಳ್ಬೇಕು, ಸೇಮ್ ಅದೇ ರೋಟೀನ್, ಡಿಫ್ರೆಂಟ್ ಇರಲ್ಲ. ಆದರೆ ಹಳ್ಳಿ ಕಡೆ ಡೈಲಿ ರೋಟೀನ್ಸ್ ಚೇಂಜ್ ಆಗುತ್ತೆ. ಸೊ ಹೈ ಲೈಫ್, ವಿಲೇಜ್ ಲೈಫ್. ನೀವು ಪಪ್ಪ? ನೀವು? ನನಗ ಬದುಕಕ್ಕೆ ಹಳ್ಳಿ ಇಷ್ಟ, ದುಡಿಯೋಕ್ಕೆ ಸಿಟಿ ಇಷ್ಟ. ದುಡಿಯೋರು. ನಮ್ದು ಇನ್ನೂ ಜವಾಬ್ದಾರಿ ಬಂದಿಲ್ವಲ್ಲ, ಅದಕ್ಕೆ ಏನು ಮಾಡ್ತೀವಿ ಅಲ್ಲ ರೈಸ್. ರೈಸ್ ನನಗೆ ಒಂದು ಕಾಯಿ ಸಿಕ್ತು ನಮ್ಮ ಹೊಲದಲ್ಲಿ. ನಮ್ಮ ಅಜ್ಜಿ ಹುಡ್ಕೊಬಂದರು ಪಾಪ, ಅವ್ರಿಗೆ ಒಂದು ಕಾಯಿ ಸಿಕ್ಕಿಲ್ಲ, ಅಲ್ಲೆಲ್ಲ ಹುಡ್ಕೊಬಂದರು. ನನಗೆ ಸಿಕ್ತು. ಲತ್ತಿರಬೇಕು. ಹಾಯ್ ಡೈಸ್, ನೋಡಿ ನಾವು ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ. ಎಷ್ಟು ಚಿಕ್ಕದ ಮರದಲ್ಲೇ ಟೈಡೇಸ್ ಇರೋ ಥರ ಇದೆ ಎಳ್ನೀರುಗಳು. ನಮ್ಮಪ್ಪ ತೆಡುತ್ತಾ ಇದ್ದಾರೆ, ನಂದು ನಮ್ಮಪ್ಪಂದು. ನಮ್ಮ ಮಮ್ಮಿ ಬೇಡ ಅಂತ ಇವಾಗ. ನಾವು ಎಳ್ನೀರು ಕುಡ್ಕೊಂಡು ಬಂದ್ವಿ. ಕುಡಿಬೇಕಾದ್ರೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಕ್ವಶನ್ ಇತ್ತು. ನಾವು ಭೂಮಿಗೆ ನೀರು ಹಾಕೋದು, ಆದರೆ ಎಳ್ನೀರಲ್ಲಿ ಒಳಗಡೆ ನೀರು ಇರುತ್ತೆ ತಾನೆ. ಅದೇಂಗೆ ಭೂಮಿಗೆ ಹಾಕೋ ನೀರು ಎಳ್ನೀರು ಒಳಗಡೆ ಬರುತ್ತೆ. ಆದರೂ ಏನು ಪೈಪ್ ಕಟ್ಟಿರ್ತಾರ ಬೇರಿಂದ ಎಳ್ನೀರಿದೆ. ನಮ್ದಂತೂ ಕ್ಲಿಯರಾಗಿ ಆನ್ಸರ್ ಗೊತ್ತಿಲ್ಲ, ಹೇಳಿ. ಅದು ಬೇರು ನೀರು ನಿಲ್ಕೊಂಡು ಮೇಲೆಗೆ ಉತ್ಪಾದನೆ ಮಾಡಲಿಕ್ಕೆ ನೀರು ಕೊಡ್ತದೆ ಮೇಲೆ. ನಮ್ಮ ನರಗಳಿಗೆ ಹೆಂಗೆ ರಕ್ತ ಚಲನೆ ಮಾಡ್ತದೆ ಅದಕ್ಕೆ ಬೇರುಗಳು. ಬೇರು ಇದರಲ್ಲಿ ಬೇರವೆ ಯಾವ್ದ್ರಲ್ಲಿ? ಎಳ್ನೀರಲ್ಲಿ. ಎಳ್ನೀರು ಇದು ಇನ್ನೇನಂತಾರೆ ಇದನ್ನ? ಅದು ಆಲ್ರೆಡಿ ಪೈಪ್ ಎಲ್ಲ ಐತೆ. ಪೈಪ್ ಅದು ನಮಗೆ ಕಾಣಲ್ಲ, ನರಗಳ ನೀರು ಅಂಶ ಹೇಳ್ಕೊಳ್ಳೋದು ಅದು. ಇದು ಗೈಸ್, ಇದು ಕರೆಕ್ಟ್ ಆನ್ಸರ್. ಅಂದರೆ 100% ಇದೆ ಕರೆಕ್ಟ್ ಆನ್ಸರು. ನನ್ನ ಮಗಳು ಸೈನ್ಸ್ ಓದ್ತಾ ಇದ್ದಾಳೆ, ಅದು ಸೆಕೆಂಡ್ PUC ಇಲ್ಲಿ, ಅವಳಿಗೆ ಗೊತ್ತಿಲ್ಲ ಗೈಸ್. ನನಗೆ ಅಷ್ಟು ಇದ್ರ ಬಗ್ಗೆ ನಾವು ಯಾವುದೋ ಒಂದ್ಸಲಿ ನಮ್ಮ ಮಿಸ್ನ ಕೇಳಿದ್ವಿ, ಅವರೇನೋ ಹಂಗೆ ಮಾತಾಡ್ಕೊಂಡು ಮರ್ತೋದ್ವಿ. ಸೊ ಗೊತ್ತಿಲ್ಲ.
ನಿಮ್ದೇನಾದ್ರೂ ಕರೆಕ್ಟ್ ಆನ್ಸರ್ ನಾನು ಹೇಳಿರೋದೇ ಗೊತ್ತಿದ್ದು correct answer. ಇಲ್ಲ ಇವ್ರು ಹೇಳಿದ್ದು ಕರೆಕ್ಟ್ ಆನ್ಸರ್ ಅಂದರೆ ಕಮೆಂಟ್ ಮಾಡಿ ಆಯ್ತಾ. ರಾಂಗ್ ಆನ್ಸರ್ ಅಂದರೆ ಕಮೆಂಟ್ ಮಾಡಿ. ಹಾಯ್ ಗೈಸ್, ನಮ್ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮಮ್ಮಿ ಅವರೇ ಕಾಳನ್ನ ಏನೋ ಬಿಡಿಸ್ತಾ ಇದ್ದಾರೆ. ಹಾಯ್ ಮಮ್ಮ. ಬರೀ ಹಾಯ್ ಮಾಡ್ತೀನಿ, ಅವ್ರೇನು ಮಾತಾಡಲ್ಲ. ನಮ್ಮ ಅಜ್ಜಿ ಕುಂಬಳಕಾಯಿ ಅರಿತಾ ಇದ್ದಾರೆ, ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋದಕ್ಕೆ. ನಮ್ಮಪ್ಪ ಮಲಗಿದ್ದಾರೆ. ಪಾಪ ಹಾಯ್ ಪಾಪ. ನಮ್ಮ ತಾತ ಟಿ ವಿ ನೋಡ್ತಾ ಇದ್ದಾರೆ. ಫುಲ್ ಆರ್ಮಿ ಮ್ಯಾನ್ ರೈಸ್, ಫುಲ್ ಆರ್ಮಿ ಮ್ಯಾನ್ ಗೊತ್ತಾ, ಲುಟ್ಟು ಸ್ಟೈಲು ನಡೆಯೋದೆಲ್ಲ ಆರ್ಮಿ ಮ್ಯಾನ್. ಆದರೆ ಆರ್ಮಿ ರೋ ಬಂದಿಲ್ಲ, ಆದರೂ ಆರ್ಮಿ ಮ್ಯಾನ್ ಗೊತ್ತು. ರೈಸ್ ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ಇವರು ನಮ್ಮ ತಾತ, ನಮ್ಮ ಮಮ್ಮಿ ಅವ್ರ ಅಪ್ಪ ಅವರೇನೋ ಮಾತಾಡ್ತಾ ಇದ್ದಾರೆ. ಸೊ ನಮ್ಮಪ್ಪ ಹಾಯ್ ಪಾಪ ಬಾಯ್. ಸೊ ನಾವು ಬಂದು ಅಂದ್ಕೊಂಡಿರೋ ಕೆಲಸ ಆಗಲಿಲ್ಲ. ಟೀಸಿಲಿ ಒತ್ತಲಿ ಅಂತ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅದೇ ಸ್ಕೂಲ್ ಹತ್ರ ಹೋಗಿ ಬರ್ಸ್ಕೊಂಡು ವಡಪಾವ್ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ ಆಂಟಿ ವಡಪಾವ್ ಹಾಕ್ತಾ ಇದ್ದಾರೆ. ನೋಡಿ ಆಂಟಿ ನಮಗೋಸ್ಕರ ಬಿಸಿ ಬಿಸಿ ಬಜ್ಜಿ ಹಾಕ್ಕೊಡ್ತಾ ಇದ್ದಾರೆ. ನಮ್ಮ ಅಪ್ಪಂದು ಇಲ್ಲಿ ಚೆನ್ನಾಗಿರುತ್ತಂತೆ, ನಮ್ಮಪ್ಪ ಯಾವಾಗಲೂ ಬಂದು ತಿಂತಾರಂತೆ. ಸೊ ನಮ್ಮನ್ನ ಕರ್ಕೊಂಡು ಬಂದಿದ್ದಾರೆ. ನಾವು ತಿಂದು ಟೇಸ್ಟ್ ನೋಡಿ ಹೇಳ್ತೀವಿ ಗೈಸ್. ಕೀಪ್ ವಾಚಿಂಗ್. ಬಂದರೆ ಈ ರೋಡಲ್ಲಿ ಟೇಸ್ಟ್ ಮಾಡೋದು ಗೈಸ್, ಚೆನ್ನಾಗಿರುತ್ತೆ. ನವೋದಯ ಸ್ಕೂಲ್ ಹಿಂದೆನೆ, ಚಂದ್ರಾಯಪಟ್ಟಣ ಹತ್ರ. ನಮ್ಮಪ್ಪ ಇಲ್ಲೇ ಓದಿದಂತೆ 8th 9th 10th. ಪಾಪ NCC TID ಎಲ್ಲ ಚಾನಲ್. ಇವಾಗಿನ್ನು ವಡಪಾವ್ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಲಿಟ್ರಲಿ ಸಖತ್ತಾಯಿತು. ಸುಮ್ಮನೆ ಹೇಳ್ಬೇಕು ಅಂತಲ್ಲ, ಅವ್ರು ಇವಾಗ 1 ತಿಂಗಳು ಅಷ್ಟೇ ಅಂತೆ ಓಪನ್ ಮಾಡಿ ಆಗಿರೋದು, ಆದರೂ ಸೂಪರ್ ಆಯಿತು ರೈಸ್. ಬೆಂಗಳೂರಲ್ಲೂ ಲೈಕ್ ನೆನ್ನೆ ಓದೋ ದಿನ ತೊಗೊಂಡೀವಿ 20 ರೂಪೀಸ್ ಒಂದು, 20 ರೂಪೀಸ್ಗೂ ವರ್ತ್ ಇರಲಿಲ್ಲ ಅನಿಸ್ಬಿಡ್ತು. ಆದರೆ ಇವತ್ತು 15 ರೂಪೀಸ್ ವರ್ತ್. ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಮಾಡಿಕೊಟ್ರು. ನೀವು ಓದಾರ ತಿನ್ನಿ, ಬನ್ನಿ ಎಲ್ಲರೂ ಹೆಲ್ಪ್ ಮಾಡೋಣ ಅಷ್ಟೇ. ಸೂಪರ್ ಆಗಿತ್ತು. ಸೊ ನಾವಿವಾಗ ಬಸ್ ಎಕ್ಸ್ಪ್ರೆಸ್ ಇಡ್ಲಿ ಅಂತ ದೇವ್ರನ್ನ ಬಿಟ್ಕೊಂಡು ಬಸ್ ಸ್ಟ್ಯಾಂಡ್ ಓದಿ ಎಕ್ಸ್ಪ್ರೆಸ್ ಇಟ್ಟಿದ್ರೆ ಒಳ್ಳೇದು. ಅವರೇಕಾಯಿ ತಗೊಂಡಿದ್ದೀವಿ ಹಾಂ, ಕಮ್ಮಿಯಲ್ಲಿ. ನಮ್ಮಿ ಅವರೇಕಾಳು ಸಾಂಬಾರು ಏನಾದರೂ ಅದರಲ್ಲಿ ಸ್ಪೆಷಲ್ ಮಾಡ್ತಾರ ತೋರಿಸ್ತೀನಿ. ಸೊ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್.